ಬಿಟ್ಟು ಗ್ರ್ಯಾಂಡ್ ಐಟನ್ ಅಥವಾ ಎಕ್ಸೆಂಟ್ ಡೀಸೆಲ್ ಗಾಡಿ ಇದು. ಗಾಡಿ ಕಂಪ್ಲೇಂಟ್ ಏನು ಬಂದುಬಿಟ್ರೆ ಕಂಪ್ಲೇಂಟ್ ಏನಂದರೆ ವೆಹಿಕಲ್ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ ನೋಡ್ಬೋದು. ಗಾಡೀಲಿ ಯಾವುದೇ ರೀತಿ ಇಂಜೆಕ್ಟರ್ ಕೆಲಸ ಏನೂ ಆಗಿಲ್ಲ. ಗಾಡಿ 1,00,000+130 ಸಮಥಿಂಗ್ ಓಡಿದೆ ವೆಹಿಕಲ್ ಸ್ಟಾರ್ಟ್ ಮಾಡೋಕೆ ಹೋದರೆ ಸ್ಟಾರ್ಟ್ ಆಗೋಲ್ಲ. RPM ತೋರಿಸುತ್ತೆ, ಕೀ ಲೈಟ್ ಎಲ್ಲ ಬರ್ತಾಯಿದೆ ನೋಡ್ಬೋದು. ಸ್ಟಾರ್ಟ್ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ, ಎಕ್ಸೆಲೇಟರ್ ಕೊಡ್ತಾಯಿದ್ದೀನಿ. ವೆಹಿಕಲ್ ಸ್ಟಾರ್ಟ್ ತೊಗೊಳ್ತು ಮತ್ತೆ ಆಫ್ ಆಗಿಬಿಡುತ್ತೆ, ಸ್ಟಾರ್ಟ್ ಆಗುತ್ತೆ ಮತ್ತೆ ಸ್ಟಾಲ್ ಆಗುತ್ತೆ. ಈ ಥರ ಕಂಪ್ಲೇಂಟು. ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಏನೋ ಟ್ರಬಲ್ ಕೊಟ್ಟು ಬರ್ತಾಯಿದೆ ಅಂತ. ನಾನು ಲಾಂಚ್ ಕನೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. 16 ಸಿಸ್ಟಮ್ ಸೆಲೆಕ್ಟ್, ಇಂಜಿನ್ನು ರೀಡ್ ಫಾಲ್ಟ್ ಕೋಡು, ಫ್ಯೂಲ್ ಇಂಜೆಕ್ಟರ್ ಡ್ರೈವರ್ ರಿಲೇಟೆಡ್ ಕೋಡ್ ಬರ್ತಿದೆ. ಓಕೆ, ಕ್ಲಿಯರ್ ಮಾಡ್ತೀನಿ. ಓಕೆ, ಮತ್ತೆ ಸ್ಕ್ಯಾನ್ ಮಾಡೋಣ. ನೋಡ್ಬೋದು ಕೋಡ್ ಕಂಟಿನ್ಯೂಸ್ ಪೆಂಡಿಂಗಲ್ಲಿ ಬರ್ತಾನೆ ಇದೆ. ಕ್ಲಿಯರ್ ಮಾಡಿದರು. ಮತ್ತೆ ಕನೆಕ್ಟ್ ಮಾಡ್ತೀನಿ. ಸ್ಟಾರ್ಟ್ ತೊಗೊಂತು ಗಾಡಿ, ವೆಹಿಕಲ್ ಮತ್ತೆ ಆಫ್ ಆಯಿತು. ಈ ಥರ ಕೋಡ್ ಬರ್ತಾಯಿದೆ. ನೋಡೋಣ ಏನು ಪ್ರಾಬ್ಲಮ್ ಅಂತ. ಮೊದಲು RPM, ಫ್ಯೂಯಲ್ ಪ್ರೆಷರ್, ಇಂಜೆಕ್ಷನ್ ಕ್ವಾಂಟಿಟಿ ಒಂದು ಚೆಕ್ ಮಾಡಬೇಕು. ಸ್ಪೀಡು ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು ಫ್ಯೂಯಲ್ ಪ್ರೆಷರ್ 29 ಇದೆ, 19 ಬರೀದೆ. 200 to 300 ಬಂತು ಅಂದರೆ ಸಫಿಷಿಯೆಂಟ್ ಅದು ಸ್ಟಾರ್ಟ್ ಆಗಲಿಕ್ಕೆ. ನೋಡ್ಬೋದು ಪ್ರೆಷರ್ ಬಿಲ್ಡ್ ಆಗ್ತಾಯಿದೆ, ಮತ್ತು ಗಾಡಿ ವೆಹಿಕಲ್ ಸ್ಟಾರ್ಟ್ ಆಗ್ತಾಯಿದೆ. ಓಕೆ, ಈ ಥರ ಕಂಪ್ಲೇಂಟು. ಮತ್ತು ಕೋಡ್ ಏನು ಬರ್ತಾಯಿದೆ ಚೆಕ್ ಮಾಡೋಣ. ನೋಡ್ಬೋದು ಕೋಡೇನು ಬಂದಿಲ್ಲ. ಕ್ಲಿಯರ್ ಮಾಡಿ ಆದಮೇಲೆ ಮತ್ತೆ ಇನ್ನೊಂದು ಸಲ ಸ್ಟಾರ್ಟ್ ಮಾಡಿ ಟ್ರೈ ಮಾಡ್ತೀನಿ ವೆಹಿಕಲ್. ಬಂದರೆ ECM, ಇಂಜೆಕ್ಟ್ರ್ ವೈರಿಂಗು ಮತ್ತು ಇಂಜೆಕ್ಟ್ರಲ್ಲಿ ಕಂಪ್ಲೇಂಟ್ ಇರ್ಬೋದು. ಒಂದು ಚೆಕ್ ಮಾಡೋಣ. ಒಂದೊಂದು ಇಂಜೆಕ್ಟ್ರ್ ರಿಮೂವ್ ಮಾಡಿಬಿಟ್ಟು ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ. ಹಾಗಾಗಿ ಸೆಕೆಂಡ್ ಇಂಜೆಕ್ಟರ್ ಪ್ರಾಬ್ಲಮ್ ಇತ್ತು. ಕಪ್ಪರ್ ರಿಮೂವ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ಸೆಕೆಂಡ್ ಇಂಜೆಕ್ಟರ್ ಕಪ್ಪರ್ ರಿಮೂವ್ ಮಾಡಿದ್ದೀನಿ. ಇವಾಗ ಥರ ಪ್ರಾಬ್ಲಮ್ ಒಂದು ಕಪ್ಪರ್ ರಿಮೂವ್ ಮಾಡಿ ಸ್ಟಾರ್ಟ್ ಮಾಡಿ ಟ್ರೈ ಮಾಡಿ. ಓಕೆ, ನೋಡ್ಬೋದು ಗಾಡಿ ಸ್ಟಾರ್ಟ್ ಆಯಿತು. 2 ಸೆಕೆಂಡಲ್ಲೂ ಗಾಡಿ ವರ್ಕ್ ಆಗ್ತಾಯಿದೆ. ನೋಡ್ಬೋದು ಟ್ರಬಲ್ ಕೋಡ್ ಏನು ಬರ್ತಾಯಿದೆ ಅಂತ. ಇಂಜೆಕ್ಟರ್ ಸರ್ಕ್ಯೂಟ್ 3 ಅಂತ ಬರ್ತಿದೆ, ಬಟ್ ಅದು 2ನೇ ಸಿಲಿಂಡ್ರು. ಸ್ಕ್ಯಾನರ್ ಸ್ವಲ್ಪ ಬಗ್ ಇದೆ, ಆ ಥರ ವರ್ಕು. ಮತ್ತು ಕಪ್ಪರ್ ಹಾಕಿಬಿಟ್ಟು ತೋರಿಸ್ತೀನಿ ಇವಾಗ. ನೋಡ್ಬೋದು DTC ಚೇಂಜ್ ಆಯಿತು. ಮೊದಲು ಇಂಜೆಕ್ಟರ್ ಡ್ರೈವರ್ ಅಂತ ಕಂಟಿನ್ಯೂಸ್ ಬರ್ತಾಯಿತ್ತು. ಕಪ್ಪರ್ ರಿಮೂವ್ ವೆಹಿಕಲ್ ಸ್ಟಾರ್ಟ್ ಆಯಿತು. ಸಮಥಿಂಗ್ ಇಂಜೆಕ್ಟರ್ ರಿಲೇಟೆಡ್ ಇಶ್ಯೂ ಇರುತ್ತೆ. ಚೆಕ್ ಮಾಡಿ ಇಂಜೆಕ್ಟರ್ ಏನು ಪ್ರಾಬ್ಲಮ್ ಅಂತ. ಐಡ್ಲಿಂಗಲ್ಲಿದೆ ಇವಾಗ ಗಾಡಿ. ನೋಡ್ಬೋದು ಮತ್ತೆ ನಾನು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟ್ ಆಗ್ತಾಯಿದೆ. ಓಕೆ, ಸೆಕೆಂಡ್ ಸಿಲಿಂಡರ್ ಇಂಜೆಕ್ಟರ್ ಕಪ್ಪರ್ ರಿಮೂವ್ ಮಾಡಿದ ಮೇಲೆ ವೆಹಿಕಲ್ ಸ್ಟಾರ್ಟ್ ಆಗ್ತಾಯಿದೆ. ಟ್ರಬಲ್ ಕೋಡ್ ಇವಾಗ ಹಳೆ ಕೋಡ್ ಹೋಗಿಬಿಟ್ಟಿದೆ. ಇಂಜೆಕ್ಟರ್ದು ಸರ್ಕ್ಯೂಟ್ ರಿಲೇಟೆಡ್ ಕೋಡ್ ಬರ್ತಾಯಿದೆ. ಸರಿ, ಇಂಜೆಕ್ಟರ್ ಚೆಕ್ ಮಾಡೋಣ, ತೋರಿಸ್ತೀನಿ. ಚೆಕ್ ಮಾಡ್ತಿರೋದು ಬಾಡಿ ಜೊತೆ ಶಾರ್ಟ್ ಆಗಿದೆ ಅಂತ. ಒಂದು ಇದು ಪೊಲಾರಿಟಿ ಮ್ಯಾಟ್ರ್ ಆಗುತ್ತೆ.
ಓಕೆ, ಪೋಲಾರಿಟಿ ಸರಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಕಂಟಿನ್ಯೂಟಿ ಬರ್ತಾ ಇದೆ. ಸ್ವಲ್ಪ ಹತ್ರ ತೋರಿಸು. ಕಂಟಿನ್ಯೂ ಬರ್ತಾ ಇದೆ. ನಾನು ಈ ಪಿನ್ ಓಕೆ ಕಂಟಿನ್ಯೂ ಟೆಸ್ಟ್ ಮಾಡ್ತಾ ಇರೋದು. ಬಾಡಿ ಜೊತೆ ಇಟ್ಟಿದ್ದೀನಿ. ಕಂಟಿನ್ಯೂಟಿ ಬರ್ತಾ ಇದೆ. ಇದು ಚೆನ್ನಾಗಿರೋ ಇಂಜೆಕ್ಟ್ರು ನೋಡಿ. ಇದರಲ್ಲಿ ಏನೂ ಇಲ್ಲ. ಇದರಲ್ಲಿ ನೋಡಿ ಇಂಜೆಕ್ಟ್ರ್ ಶಾರ್ಟ್ ಆಗಿದೆ. ಇಂಟರ್ನಲ್ಲಿ ಬಾಡಿ ಜೊತೆ ಶಾರ್ಟ್ ಆಗಿಬಿಟ್ಟಿದೆ. ಈ ಇಂಜೆಕ್ಟ್ರ್ ಕಪ್ಪ ರಿಮೂವ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಮತ್ತು 3 ಹಾಕ್ಕೊಂಡಿದ್ದು ಸ್ಟಾರ್ಟ್ ಆಗಿಲ್ಲ. ಆ ಥರ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ. ಹತ್ರ ತಗೋಬೋದು ಸ್ವಲ್ಪ.